ದೈತರುತ ಸಂಭ್ರಮದಿ ಎಂತ ಹೇಳಿದ್ಯಾ? ದೀರ್ಘ ಸುಮಂಗಲಿ ಭವ ಅಂತ ಹೇಳಿದೆ. ಸರಿ ಆಯ್ತು. ಸ್ವಾಮಿ, ವೃದ್ಧ ಇದ್ದೀರಿ, ನಿಜ. ನಿಮ್ಮ ಪ್ರಯಾಣಕ್ಕೆ ತಡೆ ಒಡ್ಡಿದ್ದೇನೆ. ಹೌದು. ಹಾಗಂತ ಸಿಟ್ಟುಗೊಳ್ಳಕೂಡದು. ಇಲ್ಲಪ್ಪ, ಅದಕ್ಕೇನು ಬೇಸರ ಇಲ್ಲ. ನಿಮ್ಮಲ್ಲಿ ಒಂದಿಷ್ಟು ಮಾತನಾಡುವುದಕ್ಕಿತ್ತು. ಹೌದಾ? ಆದರೆ ವೃದ್ಧರು ನಿಜ. ನಿಂತು ದಣಿಯ ಕೂಡದು. ನಮಗೆ ನಿಂತ್ರೆ ದಣಿವು ನಿಜವಾಗಿ. ಹೌದೇ? ಹೌದಲ್ಲ? ಹೌದು. ಮೊದಲೇ ಮಾರ್ಗದ ಆಯಾಸ. ಹೌದು. ಹೋಗುವ ಅವಸರ. ಆ ಹೊತ್ತಿನಲ್ಲಿ ನಾನು ನಿಲ್ಲಿಸಿದ್ದೇನೆ. ಹೌದು. ದೇಹಶ್ರಮ ಯಾಕಾಗಿ? ಅದು ಇಲ್ಲೊಂದು ಕಲ್ಲು ಬಂಡೆ ಇದೆ. ಈ ಕಲ್ಲಿನ ಮೇಲೆ ಒಂದಿಷ್ಟು ಹೊತ್ತು ಕುಳಿತುಕೊಳ್ಳಬೇಕು. ಮಹಾಲಕ್ಷ್ಮಿ, ಏನಾಯ್ತಪ್ಪಯ್ಯ? ಯಾಕೆ ಕುಳಿತವರು ದಿಕ್ಕನೆ ಎದ್ದಿರಲ್ಲ? ಕಚ್ಚಿ ಏನಾದ್ರೂ ಖಚಿತಲ್ಲ. ನೀನು ಖಚಿತಲ್ವೇ? ಮತ್ತೇನಾಯ್ತು? ಅವಳು ಹೇಳಿದ್ಲೋ ಇಲ್ವೋ? ಅವಳ ಆಸೆಗೆ ಯಾಕೆ ನೀರರಿತದ್ದು ಅಂತ ನಾನು ಹೋಗಿ ಕಲ್ಲು ಬಂಡೆ ಅಂತಲೇ ಕುಳಿತದ್ದು. ನಾನು ಕುಳಿತುಕೊಳ್ಳುವಾಗ ಹೀಗೆ ಯೋಚನೆ ಇದು ಬೆಳಿ ಕಲ್ಲು ಅಂತ, ಕರಿ ಕಲ್ಲಲ್ಲ. ಕುಳಿತ ಮೇಲೆ ಗೊತ್ತಾಯ್ತು ಕುಳಿತದ್ದು ಕಲ್ಲಲ್ಲ ಅಂತ. ಮತ್ತೆ ಅಯ್ಯ, ತಣ್ಣ 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 ತಂಪಾಯ್ತು. ಇದು ಕೈಲಾಸ, ಇದು ಹಿಮವತ್ ಪರ್ವತದ ತಪ್ಪಲು. ಸತ್ಯ ಹೇಳ್ತೇನೆ, ಬ್ರಾಹ್ಮಣರು ಎಷ್ಟು ಬಿಸಿ ಆದ್ರೂ ತಡ್ಕೊಳ್ತೇವೆ, ತಂಪು ನಮಗೆ ಆಗುವುದೇ ಇಲ್ಲ. ನಾವು ಯಾವತ್ತು ಯಾಗದಲ್ಲಿ ಇರುವುದಲ್ವ? ಹೌದಪ್ಪ. ಹೋಮದ ಬದಿಯಲ್ಲಿ ಕುಳಿತ ನಮಗೆ ಎಷ್ಟು ಬಿಸಿ ಆದ್ರೂ ನಡೀತದೆ, ತಂಪಾಗುವುದಿಲ್ಲ. ಹಾಗಾದ್ರೆ ಬ್ರಾಹ್ಮಣರು ಬಿಸಿ ಆಗಬಾರದು. ಬ್ರಾಹ್ಮಣರು ಬಿಸಿ ಆಗುವುದೇ ಇಲ್ಲ. ಬ್ರಾಹ್ಮಣರು ಬಿಸಿ ಆದ್ರೂ ಬೇರೆಯವರು ಉಳಿಯುವುದೂ ಇಲ್ಲ. ಆದ್ದರಿಂದಲೇ ನಿಮ್ಮನ್ನು ತಂಪುಗೊಳಿಸಬೇಕೆಂದು ನಾನು ನಿಮಗೆ ಆಸನ ಕೊಟ್ಟದ್ದು. ನೀನು ಗೊತ್ತಿದ್ದ ಕುಳ್ಳಿರಿಸಿದ್ದ? ಅಲ್ಲ, ನಿಮಗೆ ದಣಿವಾಗ ಕೂಡದಿಂದ ಆಸನ ಕೊಟ್ಟದ್ದು. ಹಿಮಚ್ಛಾದಿತವಾಗಿದೆ. ಬ್ರಾಹ್ಮಣರು ತಂಪಾಗಲಿ ಬಿಸಿ ಆಗಲಿ ತಲೆಯಲ್ಲಿ ಮೆದುಳಿರುವಾಗ ಹೆದರುವುದಿಲ್ಲ. ಅಲ್ಲ, ಏನ್ ಮಾಡುವುದು ಮತ್ತೆ? ನೀನು ಮಾತಾಡುದಾಡು. ಮಹಾಲಕ್ಷ್ಮಿ, ಇಲ್ಲ ಕೂಡು. ಕೂಡ ನೀನೇ ಕೂತ್ಕೊಂಡು ನಾನು ಅಲ್ಲಿ ಕೂತ್ಕೊಳ್ಳೆ. ಮಾನ್ಯ ಅವ್ನು ನಿಂತ್ಕೊಂಡು ತೊಂದ್ರೆಲ್ಲ, ಕೈ ಕಾಲು ಕೊಟ್ಟಿ ಉಂಟ. ನೀನು ಅವಲಿದ ಬಂದಿರಯ್ಯ ಭೂಮಿ ದೇವ ನಿನಗೆ ಇವತ್ತು ಆನಂದ ಆಡು ದೌಡು ಅಂತ. ಒಳ್ಳೆ ಕುಣಿಕೆ. ಎಂತ ಕುಣಿಕೆ? ಕುಣಿಕೆ ಹಾರಕ್ಕೆ ಹಾಕುದು ಕುಣಿಕೆ. ಕುಣಿತ ಅವಳಿಗೆ ಒಂದು ಮಾತು, ಮಹಾಲಕ್ಷ್ಮಿ ಕುಣಿತ. ಹೌದಾ? ಸರಿ ಆಯ್ತಾ? ನೀವು ಮುಂದಾಡ್ರೆ ಹೇಗೆ ಮುಂದುವರೆದು ಎಂತದ್ದೇ
ನಿಮ್ಮ ಸಂಸಾರ ಆನಂದ ಕೆಲವರಿಗೆ ಸಾಗರದಲ್ಲಿ ಆನಂದ, ನಮಗೆ ಹಾಗಲ್ಲ. ಸಂಸಾರದಲ್ಲಿ ಸಾಗರ, ಸಾಗರದಲ್ಲಿ ಆನಂದ. ಹಾಗಲ್ಲ ಸ್ವಾಮಿ. ಏನು ಪ್ರಯಾಣವನ್ನು ಹೊರಟಿದ್ದೀರಿ, ನಿಜ, ಆಯಾಸವಾಗಿದೆ. ಸತ್ಯ. ವೃದ್ಧರು ನೀವು. ಸ್ವಲ್ಪ ಹೌದೇ, ಸ್ವಲ್ಪ ಅಂದ್ರೆ ಪೂರ್ಣ ಆಗಲಿಲ್ಲ ಅಂದ. ಆದರೂ ನಿಮ್ಮ ದಂಪತಿಗಳ ಆ ಒಂದು ಸರಸವಿದೆಯಲ್ಲ. ಹೌದು ಹೌದು. ಇವತ್ತು ನಾವು ಯಾವತ್ತೂ ಒಬ್ಬನೇ ತಿರುಗಾಟ ಮಾಡುವವನು. ಇವತ್ತು ಹೇಳಿದ್ರು ನೀವು ಒಬ್ಬರೇ ಬರಬಾರ್ದು, ದಂಪತಿ ಸಹಿತ ಬರಬೇಕು ಅಂತ. ಹಾಗೆ ಸಕುಟುಂಬ ಸಹಿತರಾಗಿ ಹೊರಟಿದ್ದೀರಿ. ಹಾಗಾಗಿ ಮಹಾಲಕ್ಷ್ಮಿ ಕರ್ಕೊಂಡು ಸ್ವಾಮಿ, ಈ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದರೆ ಅವರು ಬ್ರಾಹ್ಮಣರು. ಹೌದು, ಹಾಗೊಂದು ಮಾತು ಉಂಟು. ವೇದ ಪುರುಷನ ಮುಖದಿಂದ ಬ್ರಾಹ್ಮಣರು, ಸತ್ಯ. ಬಾಹುಗಳಿಂದ ಕ್ಷತ್ರಿಯರು, ಗುರುವಿನ ಭಾಗದಿಂದ ವೈಶ್ಯರು, ಪಾದದಿಂದ ಶೂದ್ರರು, ಹೀಗೆನ್ನುವ ಹಾಗೆ ಹೇಳುವುದುಂಟು. ಹೌದಪ್ಪ. ವರ್ಣಾನಾಂ ಬ್ರಾಹ್ಮಣೋ ಗುರು. ಸತ್ಯವೇ ಹೌದು. ಶ್ರೇಷ್ಠವಾಗಿರುವುದು ಜ್ಯೇಷ್ಠವಾಗಿರುವುದು ಮಾತ್ರವೇ ಅಲ್ಲ, ವಾ, ಉಳಿದ ವರ್ಣದವರಿಗೆ 3 ಕರ್ಮಗಳಾದರೆ ಬ್ರಾಹ್ಮಣರಾದಂತ ನಿಮಗೆ 6 ಕರ್ಮಗಳ ಅರ್ಹತೆ ಯೋಗ್ಯತೆ. ನಿನಗೆ ಪಾಠ ಆಗಿದ್ದು ನೆನಪು ನೋಡು. ಹೌದಾ, ಉಳಿದವ್ರಿಗೂ ಗೊತ್ತುಂಟು. ನೀನು ಮುಂದುವರ್ಸ. ಯಜ್ಞ, ಹೌದು, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಹೌದು, ಯಜ್ಞವನ್ನು ಮಾಡಬಲ್ಲರು, ಮಾಡಲೂ ಬಲ್ಲರು. ದಾನ ಪಡೆದುಕೊಳ್ಳಬಲ್ಲರು, ಕೊಡಲೂ ಬಲ್ಲರು. ಹೌದಪ್ಪ. ಅಧ್ಯಯನವನ್ನು ತಾವಾಗಿ ಮಾಡುತ್ತಾರೆ, ಮತ್ತೊಬ್ಬರಿಗೆ ಬೋಧಿಸಲೂ ಬಲ್ಲರು, ಆಚಾರ್ಯತ್ವಕ್ಕೆ ಏರಬಲ್ಲರು. ಹೌದು. ಅಂತಹ ಬ್ರಾಹ್ಮಣರಾದ ನಿಮ್ಮನ್ನು ಕಂಡಾಗ ಆನಂದವಾಯಿತು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಆಶೀರ್ವಾದ ಮಾಡಿದೆ ಎಣ್ಣೆ. ನೀವೆಲ್ಲರೂ ಜೊತೆಗೂಡಿ ಹೊರಟಿದ್ದೀರಿ ಅಂತ ನನಗೆ ಆಶ್ಚರ್ಯವಾಗಿರುವುದು. ಯಾಕೆ? ಎಲ್ಲಿಂದ ಬಂದಿರಿ? ಬ್ರಾಹ್ಮಣರು ಯಾವತ್ತೂ ಮನೆಯಿಂದ ಬರುವುದು ಕಡಿಮೆ. ಎಲ್ಲೋ ಕಾರ್ಯಕ್ರಮವನ್ನು ಮುಗಿಸಿ ಬಂದಿರಬೇಕು, ಹೌದು, ಅಥವಾ ಇನ್ನೆಲ್ಲಿಗಾದ್ರೂ ಕಾರ್ಯಕ್ರಮಕ್ಕೆ ಹೊರಟಿರಬೇಕು. ಹೌದು. ಬ್ರಾಹ್ಮಣರು ಕಂಡಾಗ ಸಮಸ್ಯೆ ಆಗುದು. ಹೌದು, ಹೌದಲ್ಲ. ತಿರುಗಾಟ ಪೂರೈಸಿ ಬಂದ್ರ, ತಿರುಗಾಟಕ್ಕೆ ಹೊರಟ್ರ ಸಮಸ್ಯೆ ಕೆಲವರು ಗೊತ್ತಾಗುವುದಿಲ್ಲ. ಹೋಗುವಾಗಲೂ ಜೋಳಿಗೆ ದೊಡ್ಡದಾಗೆ ಇರ್ತದೆ, ಬರುವಾಗಲೂ ಜೋಳಿಗೆ ದೊಡ್ಡದಾಗೆ ಇರ್ತದೆ. ಏನು ತುಂಬಿಸಿಕೊಂಡಿರ್ತೀರಿ ಅನ್ನೋದೇ ಪ್ರಶ್ನೆ. ಅಂದ್ರೆ ಹೋಗುವಾಗ ಜೋಳಿಗೆ ಒಳಗೆ ಜೋಳಿಗೆ, ಜೋಳಿಗೆ ಒಳಗೆ ಜೋಳಿಗೆ, ಜೋಳಿಗೆ ಒಳಗೆ ಜೋಳಿಗೆ, ಯಾವಾಗಲೂ ದೊಡ್ಡವೆ. ಬರುವಾಗ ಆಗಲ್ಲ, ಎಲ್ಲದನ್ನು ಜೋಳಿಗೆ ಹೋಳಿಗೆ ಸೇರಿಸಿ ಹಾಕೋದು. ಹಾಗೆ ಅದು ದೊಡ್ಡ. ಹಾಗಾದ್ರೆ ಬ್ರಾಹ್ಮಣೋತ್ತಮರ ಅಂತ ನೀವೆಲ್ಲರೂ ಜೊತೆ ಸೇರಿ ಎತ್ತಲೋ ಹೊರಟಿದ್ದೀರಿ. ಒಬ್ಬಿಬ್ಬರಲ್ಲ, ಈ ವಿಧದ ಬ್ರಾಹ್ಮಣರು ನೋಡಿ. ಇಲ್ಲೇ ಇಷ್ಟು ವಿಧ ಉಂಟು ನೋಡಿ. ಹಾಗೆ ಎಷ್ಟು ವಿಧ ಇರಬೇಡ. ಅವ ಮಾತೆ ಕಡಿಮೆ ಅವ. ನಾನು ಅದಕ್ಕಾಗಿ ಮನೆಯಿಂದ ಹೊರಗೆ ಬೀಳುವುದು ಬೇಡ ಅಂತ ಹೇಳುದು. ಈಗ ಬ್ರಾಹ್ಮಣರಾದರೂ ಅದರಲ್ಲಿ ವರ್ಗಭೇದಗಳಿಲ್ವೇ? ನಾನು ವರ್ಗಭೇದದ ಬ್ರಾಹ್ಮಣರಿದ್ದರು ಎಲ್ಲರೂ ಜೊತೆಗೂಡಿಕೊಂಡು ಹೊರಟಿದ್ದೀರಿ ಅಂತಾದ್ರೆ ಎತ್ತಲಿರಬಹುದು ನಿಮ್ಮ ಪ್ರಯಾಣ. ಅಗ್ನಿಹೋತ್ರಿಗಳಿದ್ದಾರೆ, ಯಾಜವರಿದ್ದಾರೆ, ಭಟ್ರಿದ್ದಾರೆ, ಭಾಗವತರಿದ್ದಾರೆ, ಕಾರಂತರಿದ್ದಾರೆ, ಊರಾಡ್ರಿದ್ದಾರೆ, ನಾವುಡ್ರಿದ್ದಾರೆ, ಒಬ್ರ ಇಬ್ರು ಉದ್ದು ನಾಮದವರು, ಅಡ್ಡು ನಾಮದವರು, ಹೌದಲ್ಲ? ಹಾಗಾದ್ರೆ ಇಷ್ಟು ವಿಧದಲ್ಲಿ ಹೊರಟಿದ್ದೀರಿ ಅಂತಾದ್ರೆ ಉದ್ದೇಶವೇನು? ಒಂದಿದೆ. ಏನು? ಬ್ರಾಹ್ಮಣರು ಶುಭ ಕಾರ್ಯಕ್ಕೂ ಬೇಕು, ಅಪರ ಕ್ರಿಯೆಗಳನ್ನು ಬ್ರಾಹ್ಮಣರು ನಡೆಸಿಕೊಡುತ್ತಾರೆ. ಯಾರು ಸಾಯಲಿ ಹುಟ್ಲಿ ಬ್ರಾಹ್ಮಣರಿಲ್ಲದೆ ಆಗುವುದಿಲ್ಲ. ಶುಭಾಶುಭ ಕರ್ಮಗಳಿಗೆ ಬ್ರಾಹ್ಮಣರು ಬೇಕೇ ಬೇಕಾದ ಅಲ್ವೇನೆ ಮಹಾಲಕ್ಷ್ಮಿ. ಈಗಂತೂ ನೀವು ಹೊರಟದ್ದು ಶುಭ ಕಾರ್ಯಕ್ಕೆ. ನಿಜವೇ ಹೌದು. ಯಾಕೆ ಗೊತ್ತಾ? ಯಾಕೆ? ಅದು ಆ ಕಡೆಯಲ್ಲಿ ಕಾಣುತ್ತಿದ್ದಾರಲ್ಲ, ಹೆಂಡಿರು ಮಕ್ಕಳು ಸಹ ಭೂಮಿ ಮಕ್ಕಳು ಸ್ವಗ ಭೂಮಿ ದೇವ ಕೂಡಿಕೊಂಡು ಪಾಪ ಕಾರ್ಯವೇನು, ಕೂಡಿಕೊಂಡ ಕಾರ್ಯ ಹೋಗುವುದೇನು ಭೂಮಿ ದೇವ. ಕೌತುಕವಿಂದು ಭೂಮಿ ದೇವಾ, ಕಂಡರೆ ಕೌತುಕ 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 ಇಂದು
ಹೊರಟಿರುವುದು ಶುಭ ಕಾರ್ಯಕ್ಕೆ ಎನ್ನುವ ಹಾಗೆ ಹಾ. ನಾನು ಬಹು ಸುಲಭದಲ್ಲೇ ಗುರುತಿಸುವುದಕ್ಕೆ ಸಾಧ್ಯವಾಯಿತು. ಹಾ, ಹಾ, ಹಾ. ಬಹಳ ಕಷ್ಟವಾಯಿತು ಕಾಣುತ್ತದೆ, ನಿಮಗೆ ತೊಂದರೆಯಾಯಿತು. ತೊಂದರೆ ಇಲ್ಲಪ್ಪ, ತೊಂದರೆ ದಿನ ಇರುವುದೇ ಇದೆಲ್ಲ ಎಂತದ್ದು. ಹಾ, ಹೇಳು. ಸ್ವಾಮಿ. ಓ, ಬ್ರಾಹ್ಮಣರಾದವರು ಶುಭಾಶುಭ ಕರ್ಮಗಳನ್ನು ನಡೆಸಿಕೊಡುವುದಾದರೂ ಹೋಗುವುದಾದರೆ ಹಾ, ಬ್ರಾಹ್ಮಣ ಸೀಮಂತಿನಿಯರು ಹಾ, ಶುಭ ಕಾರ್ಯಗಳಿಗಲ್ಲದೆ ಹಾ. ಅಪರ ಕ್ರಿಯೆಗಳಿಗೆ ಹೋಗುವ ಕ್ರಮ ಇಲ್ಲ. ಈವರೆಗೆ ನಾವು ಅದನ್ನು ಮಾಡ್ಕೊಂಡು ಬರುವುದು ಇಲ್ಲ. ಹೌದಲ್ಲ? ಹೌದೇ ಹೌದಪ್ಪ. ನಿಮ್ಮ ಬೆಂಗಡಿಯಲ್ಲಿ ಕಾಣುತ್ತಾ ಇದ್ದೇನೆ ಹೌದು. ಲಕ್ಷಣ ಲಕ್ಷಿತೆಯಾದಂತಹ ಕನ್ಯೆ. ಮಹಾಲಕ್ಷ್ಮಿ ಅಂತ ನನ್ನ ಮೂರನೇ ಹೆಂಡತಿ ಇವಳು. ಮಗಳಲ್ಲ, ಯಾರು ನೀರಿದ್ರೆ ಬಾಯಿ ತೊಳ್ಕ. ಅಲ್ಲ ಮಗಳಲ್ಲ, ಪ್ರಾಯ ಹೌದು ಮಗಳಂತೆ ಅಲ್ಲ. ಅದು ನೀವು ಹೀಗೆ ಅವರು ಹಾಗೆ. ಹಾಗಂದ್ರೆ ಹಾ. ಒಂದು ಮೊದಲೊಂದು ಮದುವೆ ಅಂತ ಆದೆ. ಏನು ಮಾಡುವ, ಹಿರೇ ಹೆಂಡತಿ ಒಂದು ಹೆರಿಗೆ ಆಗಿ ಇದೆ ಇವನನ್ನು ಕೈ ಮೇಲೆ ನನ್ನ ಕೈ ಮೇಲೆ ಇಟ್ಟು ಹೋದ್ಲು ಮೇಲೆ. ಹಾ ಹಾ ಆಮೇಲೆ ಎರಡನೇ ಮದುವೆ ಆದೆ. ಮದುವೆ ಆಗಿ ಮೂರನೇ ದಿನವೇ ನೀರನ್ನು ಎತ್ತಲಕ್ಕಂತ ಹೋದವಳು ಏನಾಯ್ತೋ ಏನೋ ಗೊತ್ತಿಲ್ಲ, ಹಾ. ಬಾವಿಯಲ್ಲಿ ಬಟ್ರೆ ಹೆಣ ಅಂದ್ರು. ಅಯ್ಯಯ್ಯೋ, ಹ್ಮ್ ಬಾವಿಯಲ್ಲಿ ನಾನು ಮೇಲೆ ಇದ್ದೇನೆ, ನನ್ನ ಹೆಣ ಹೇಗೆ ಎಂದು ಕೇಳಿದವರಲ್ಲಿ. ಹಾಗಲ್ಲ, ನಿಮ್ಮನೆಯವಳು ಹೆಣವಾಗಿ ಬಾವಿಯಲ್ಲಿ ಕಾಣ್ತಾ ಇದ್ದಾಳೆ. ಅಯ್ಯಯ್ಯೋ, ಏನು ಮಾಡುವ, ಹಸು ಗೂಸು ಕೈಯಲ್ಲಿ ಉಂಟು, ಹಾ. ಕೈ ಸುತ್ತು ತಿನ್ನುವುದಲ್ಲ. ಹಾ. ಏನು ಮಾಡುದು ಅಂತ ತಲೆ ಬಿಸಿಯಲ್ಲಿ ಇರುವಾಗ ಹಾ. ಒಂದು ಮದುವೆ ನಡೆಸುವುದಕ್ಕೆ ಹೋದೆ. ಹಾ. ಮದುವೆ ಮಂಟಪದಲ್ಲಿ ನಾನು ಮಂಗಲಾಷ್ಟಕವನ್ನು ಧ್ವನಿ ಎತ್ತಿ ಹೇಳ್ತಾ ಇದ್ದೆ. ಹಾ. ಮಹಾಲಕ್ಷ್ಮಿ ಮದುವೆ ಮಂಟಪದ ಎದುರಿನಲ್ಲಿ ಹಾಡು ಹೇಳಲಿಕ್ಕೆ ಪ್ರಾರಂಭ ಮಾಡಿದಳು. ಇವರು ಹಾಡು ಈಗ ಈಗ ಬೇಡ, ಹಾಡು ಹೇಳುವ ಪ್ರಾರಂಭ ಮಾಡಿದ್ದು. ಎರಡು ಸೊಲ್ಲು ಹಾಡು ಹೇಳಿದವಳಿಗೆ ಕೆಮ್ಮು ಪ್ರಾರಂಭ ಆಯ್ತು. ಹಾ. ಇದು ಯಾರಪ್ಪ ಕೆಮ್ಮುವರು ಅಂತ ನಾನು ಹೀಗೆ ನೋಡುವಾಗ ನನಗೂ ಮಂಗಲಾಷ್ಟಕದ ಮಧ್ಯೆ ಕೆಮ್ಮು ಬಂದೋಯ್ತು. ಹಾ, ಹಾ. ಕೆಮ್ಮು ಒಂದಾಯ್ತು. ನಾನು ಮಹಾಲಕ್ಷ್ಮಿ. ಹಾಗಾದ್ರೆ ನಿಮ್ಮ ಹೆಂಡತಿ ಹೌದು, ಅವಳು ಹಾಡು ಅಂದ್ರೆ ಅವಳಿಗೆ ಭಾರಿ ಇಷ್ಟ. ಹಾ. ಹಾಡುತ್ತೀರಾ? ಇವತ್ತೊಂದು ಹಾಡಿಲ್ಲ, ಹಾಡು ಹೇಳಲೇಬೇಕೇನೆ. ನನಗೆ ತಲೆ ಬಿಸಿ ಮತ್ತೇನಲ್ಲ. ಯಾವುದು? ಆ ದಿನ ಹಾಡು ಹೇಳಿ ನನ್ನ ಹೆಂಡತಿ ಆದವಳು ಇವತ್ತೆಲ್ಲಾದ್ರೂ ಹಾಡು ಹೇಳಿ ಬೇರೆಯವ್ರ ಹೆಂಡತಿ ಆಗಿಬಿಟ್ರೆ ಹೇಳು ನೀನ್ ಹೇಳಪ್ಪ, ಹೇಳು. ಇದು ಹೊಸ ಹಾಡು ಹೇಳ, ಹಳೆ ಹಾಡು ಹೇಳ? ಅದು ಹೊಸತಾದ್ರೂ ಹೇಳು, ಹಳೆತಾದ್ರೂ ಹೇಳು, ಸರಿ ಮಾಡಿ ಹೇಳು. ಇದು ಯಾವ್ದು? ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ, ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ಹೊಸ ಹಾಡು. ಎಂತ ಹೊಸ ಹಾಡು? ಬಯಲು ಮುಂದೆ ಅಲ್ಲ, ಗಂಡನ ಮನೆಯಲ್ಲಿ ಸುಖ ಇಲ್ಲ, ನಿನಗೇನು ಸುಖ ಕಡಿಮೆ ಮಾಡಿದ್ದಾನೆ? ಹಾಡು ಹಾಗೆ ಉಂಟು. ಹಾಡು ಹಾಗಿದ್ದಿದ್ದಾಳೆ. ಗಂಡನ ಮನೆಯಲ್ಲಿ ಸುಖ ಇಲ್ಲ ಅಂತಲ್ಲ, ತಂದೆಯ ಮನೆಯು ಸ್ಥಿರವಲ್ಲ ಅಂತ. ಅದು ಬೇಡ ಬಿಡು. ಹಳೆ ಹಾಡು ಹೇಳ? ಹಾಡು ಯಾವ್ದಾದ್ರು ಒಂದು ಹೇಳು ಮಾರೈತೆ. ಒಳಗೆ ಕರೆವೇನು ಬಾ, ಹಾ? ಯಾರಿಲ್ಲ ಒಳಗೆ ಕರೆವೇನು ಬಾ. ಇದೆಂತದ್ದು ಹಳೆ ಹಾಡ ಹೊಸ ಹಾಡ ಇದು? ಇಲ್ಬೇಡಿ ಇದು ಅಲ್ಲ. ನಾನು ಮನೆಯಲ್ಲಿ ಇರುವಾಗಂತೂ ಹೇಳಿದ್ದು ನಾನು ಕೇಳಲಿಲ್ಲ. ನಾನು ಮನೆಯಲ್ಲಿ ಇರದೆ ಹೋದಾಗ ಈ ಹಾಡು ಅಭ್ಯಾಸ ಮಾಡಿದ್ದ ನೀನು. ಹೇಳಿ ಹೇಳಿ ಅಮ್ಮ, ನೀವು ಹೇಳಿ. ಮುಂದುಂಟು ಎಂತದ್ದು? ಎನ್ನ ಕಾವರಿಲ್ಲ ಭಗವಂತ, ಹಾಗುಂಟು. ಒಂದು ದೇವರಲ್ಲಿ ನೀನು ಪ್ರಾರ್ಥಿಸಿಕೊಳ್ಳು. ಬೇಡ, ಆರತಿ ಹಾಡು ಹೇಳ್ತಾರೆ. ಆರತಿಗೆ ಹೇಳಮ್ಮ. ಎತ್ತುವೆನ ಎತ್ತುವೆನ ಎತ್ತುವೆ. ಎಂತದ್ದು ಅದು? ಹಾಡು ಎತ್ತುವೇನ ಇದೆಂತ ಇದು? ಹಾಡು ಹಾಡು ಹೌದು. ಎತ್ತುವೇನ ಮುತ್ತಿನ ಅದು ಅದನ್ನ ಹೇಳುದು ಬಿಟ್ಟು ಇದೆಂತ ಎತ್ತುವೇನ? ಎತ್ತುವೆ. ಬೇಡ ಬೇಡ, ಹಾಡು ಬೇಡ. ಇವತ್ತು ಹಾಡು ಸರಿ ಇಲ್ಲ, ಬೇಡ. ಆಗಲಿ. ಹಾ. ಹಾಗಾದ್ರೆ ನಿಮ್ಮ ಹೆಂಡತಿ ಅನ್ನೋದು ಸತ್ಯವಾಯಿತು. ಅಯ್ಯೋ, ಮತ್ತೆ ನಿನ್ಗೆ ಅನುಮಾನ ಉಂಟೇನೆ? ಚಚಿ ಇಲ್ಲ. ಓ, ಸತ್ಯವೇ.
ನಿಮ್ಮ ದಾಂಪತ್ಯ ಅನ್ಯೋನ್ಯವಾಗಿರುವುದನ್ನು ಕಂಡಾಗ ಆನಂದ. ನೋಡಿ ನಿನ್ನನ್ನು ನನ್ನನ್ನು ನೋಡಿ ಅವರಿಗೆ ಸಂತೋಷವಂತೆ.